Welcome back to my channel. Today's class is electrostatics. What is the electrostatics? Let us consider some charges Q1, Q2 and so on. These charges are called as source charges. The question is, what force do they exert on other charge Q? ಇಲ್ಲಿ ನಮಗೆ ಟೂ ಟೈಪ್ಸ್ ಆಫ್ ಚಾರ್ಜಸ್ ಇರ್ತಾರೆ. ಒಂದು ಸೋರ್ಸ್ ಚಾರ್ಜ್, ಅನದರ್ ಒನ್ ಇಸ್ ದ ಟೆಸ್ಟ್ ಚಾರ್ಜ್. ಈಗ ನಮಗೆ ಯಾವ ಥರದ ವಿಚ್ ಕೈಂಡ್ ಆಫ್ ಫೋರ್ಸ್ ಎಕ್ಸಾಕ್ಟ್ ಆನ್ ದ ಚಾರ್ಜ್ ಕ್ಯೂ, ಅಂದರೆ ಎರಡು ಚಾರ್ಜ್ ಮಧ್ಯೆ ಯಾವ ಥರದ ಫೋರ್ಸ್ ಒಂದು ಅಪ್ಲೈ ಆಗ್ತದೆ ನಾನು ಇಲ್ಲಿ ಕ್ಯಾಪಿಟಲ್ ಕ್ಯೂ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಟೆಸ್ಟ್ ಚಾರ್ಜಸ್. If the position of the source charges are given, using this position we can calculate the trajectory of the test particle. ಈಗ ನಾವು ಪೊಸಿಷನ್ ಆಫ್ ದ ಸೋರ್ಸ್ ಚಾರ್ಜಸ್ ಅಂದರೆ Q1 Q2 ಆರ್ ಗಿವನ್ ಇದ್ದಾಗ ನಾವು ಟ್ರೆಜೆಕ್ಟ್ರಿ ಆಫ್ ದ ಟೆಸ್ಟ್ ಚಾರ್ಜ್ ಆ ಒಂದು ಕ್ಯಾಪಿಟಲ್ ಕ್ಯೂ ಅಂದರೆ ಟೆಸ್ಟ್ ಚಾರ್ಜ್ದು ಒಂದು ಟ್ರೆಜೆಕ್ಟ್ರಿ ಪಾತನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಯೂಸಿಂಗ್ ಪೊಸಿಷನ್ ಆಫ್ ದ ಸೋರ್ಸ್ ಚಾರ್ಜಸ್. The condition is, in general, both charges are source charges and test charge are in motion. ಇಲ್ಲಿ ನಮ್ಗೆ ಎರಡೂ ಚಾರ್ಜಸ್ ಏನಾಗ್ತದವ ಇನ್ ದ ಮೋಷನ್ ಒಳಗೆ ಇರ್ತಾವೆ, ಅಂದರೆ ಮೊಮೆಂಟಮ್ ಒಳಗಿದ್ದಾಗ ನಾವು ಅದರದ್ದು ಟ್ರೆಜೆಕ್ಟ್ರಿ ಪಾತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಂಗೆ ಈಗ ಟೆಸ್ಟ್ ಚಾರ್ಜ್ ಮೇಲೆ ಯಾವ ಥರದ ಒಂದು ಫೋರ್ಸ್ ಎಕ್ಸರ್ಟ್ ಆಗ್ತದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಫ್ರಮ್ ದ ಸೋರ್ಸ್ ಚಾರ್ಜಸ್. ಇದಕ್ಕೊಂದು ಸೊಲ್ಯೂಷನ್, ವಿ ಗೆಟ್ ದ ಸೊಲ್ಯೂಷನ್ ಫ್ರಮ್ ದ to get the solution to this problem using principle of superposition. Principle of superposition ಹೇಳ್ತಾರೆ, it states that interactions between any two charges is completely unaffected by the presence of others. Means ಇಲ್ಲಿ ನಮ್ಮ ನಂಬರ್ ಆಫ್ ಸೋರ್ಸ್ ಚಾರ್ಜಸ್ನ ಕನ್ಸಿಡರ್ ಮಾಡೋಣ, Q1 Q2 and so on. ಇಲ್ಲಿ ಇಂಟ್ರಾಕ್ಷನ್ಸ್ ಬಿಟ್ವೀನ್ ದ ಎನಿ ಟೂ ಚಾರ್ಜಸ್ Q3 Q4 ಈ ಎರಡು ಚಾರ್ಜ್ ಮಧ್ಯೆ ಒಂದು ಇಂಟ್ರಾಕ್ಷನ್ ಆಗ್ತಿರಬೇಕಾದಾಗ ಪ್ರೆಸೆನ್ಸ್ ಆಫ್ ಅದರ್ ಚಾರ್ಜಸ್ ನಿಯರ್ ಟು ದ ಇದ್ರ ಸುತ್ತಲಿರ್ತಕ್ಕಂಥ ಚಾರ್ಜಸ್ ಅಂದರೆ ನಿಯರ್ ಇರ್ತಕ್ಕಂಥ ಚಾರ್ಜಸ್ಸಿಂದ ಈ ಒಂದು ಇಂಟ್ರಾಕ್ಷನ್ ಪ್ರೊಸೆಸ್ಗೆ ಯಾವುದೇ ಒಂದು ಎಫೆಕ್ಟ್ ಆಗೋದಿಲ್ಲ. ಹೌದಾ, ಯಾವುದೋ ಒಂದು ಎಫೆಕ್ಟ್ ಅದನ್ನು ಸ್ಟೇಟ್ಮೆಂಟ್ ಏನಿದೆ, ಇಂಟ್ರಾಕ್ಷನ್ಸ್ ಬಿಟ್ವೀನ್ ಎನಿ ಟೂ ಚಾರ್ಜಸ್ ಈಸ್ ಕಂಪ್ಲೀಟ್ಲಿ ಅನ್ಎಫೆಕ್ಟೆಡ್ ಬೈ ದ ಪ್ರೆಸೆನ್ಸ್ ಆಫ್ ಅದರ್ ಚಾರ್ಜಸ್. ಇಲ್ಲಿ ನಮಗೇನಿದಾವೆ ನಂಬರ್ ಆಫ್ ಸೋರ್ಸ್ ಚಾರ್ಜಸ್, ಒನ್ ಈಸ್ ಟೆಸ್ಟ್ ಚಾರ್ಜಸ್. ಈ ಎರಡರ ಮಧ್ಯೆ ಯಾವ ಫೋರ್ಸ್ ಒಂದು ಎಫೆಕ್ಟ್ ಆಗ್ತದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಇದ್ರದ್ದು ಟ್ರೆಜೆಕ್ಟ್ರಿ ಪಾತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ದ ಟ್ರೆಜೆಕ್ಟ್ರಿ ಪಾತ್ ಯೂಸಿಂಗ್ ದ ಪೊಸಿಷನ್ ಆಫ್ ದಿ ಸೋರ್ಸ್ ಚಾರ್ಜಸ್. ಈಗ ನಾವು ಟು ಡಿಟರ್ಮೈನ್ ದ ಫೋರ್ಸ್ ಆನ್ ಕ್ಯೂ, ಈ ಒಂದು ಟೆಸ್ಟ್ ಚಾರ್ಜ್ ಮೇಲೆ ಇರ್ತಕ್ಕಂಥ ಫೋರ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ನಾವು ಯೂಸಿಂಗ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಏನು ಹೇಳ್ತದೆ ನಮಗೆ, ಇಟ್ ಸ್ಟೇಟ್ಸ್ ದಟ್ ಇಂಟ್ರಾಕ್ಷನ್ಸ್ ಬಿಟ್ವೀನ್ ದ ಎನಿ ಟು ಚಾರ್ಜಸ್ ಈಸ್ ಕಂಪ್ಲೀಟ್ಲಿ ಅನ್ಎಫೆಕ್ಟೆಡ್ ಬೈ ದ ಅದರ್ಸ್. ಸೊ ಹಾಗಾದರೆ ನಾವೇನು ಮಾಡೋದು, ಇಂಡಿವಿಜುವಲ್ ಚಾರ್ಜಸ್ಸಿಂದ ಫೋರ್ಸ್ ಆನ್ ಕ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಟೆಸ್ಟ್ ಚಾರ್ಜ್ ಮೇಲೆ ಇಂಡಿವಿಜುವಲ್ ಸೋರ್ಸ್ ಚಾರ್ಜಸ್ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತದೆ. ಅದಕ್ಕೆ ಫಸ್ಟ್ ವಿ ಕಂಪ್ಯೂಟ್ ದ ಫೋರ್ಸ್ F1 ಡ್ಯೂ ಟು ದ Q1 ಫ್ರಮ್ ದ Q1. ಈಗ F1 ಚಾರ್ಜಸ್ ಅಂತ ತೊಗೊಂಡು ಫೋರ್ಸು ಇಲ್ಲಿ Q1 ಐತಿ, ಇಲ್ಲಿ ನಮ್ಗೆ ಟೆಸ್ಟ್ ಚಾರ್ಜ್ ದಟ್ ಈಸ್ Q1. ಇದು ಯಾವ ರೀತಿಯಾಗಿ ಫೋರ್ಸನ್ನು ಅಪ್ಲೈ ಮಾಡ್ತದೆ ಅನ್ನೋದಕ್ಕೆ F1 ಈಸ್ ಈಕ್ವಲ್ ಟು Q1 ವೆನ್ Q1 ಈಸ್ ಅಲೋನ್. ಅದೇ ಥರ ಸೆಕೆಂಡ್ ಫೋರ್ಸ್ ದಟ್ ವೆನ್ Q2 ಈಸ್ ಅಲೋನ್. ಸೊ ನಾವು ಹೀಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗ್ತದೆ, ನಮ್ಗೆ ಇಂಡಿವಿಜುವಲ್ ಚಾರ್ಜಸ್ದೊಂದು ಫೋರ್ಸ್ ನಮಗೆ ಸಿಗ್ತದೆ. ಯೂಸಿಂಗ್ ದಟ್ ಟೆಕ್ನಿಕ್ ಅಥವಾ ಯೂಸಿಂಗ್ ದ ಇಂಡಿವಿಜುವಲ್ ಫೋರ್ಸಸ್ ನಾವು ಫೈನಲಿ ವಿ ಟೇಕ್ ವೆಕ್ಟರ್ ಸಮ್ ಆಫ್ ಆಲ್ ದೀಸ್ ಇಂಡಿವಿಜುವಲ್ಸ್. ಏನು ನಾವು ಫೈಂಡ್ ಔಟ್ ಮಾಡಿದ್ವಲ್ಲ ಇವೆಲ್ಲನೂ ನಾವು ಆ್ಯಡ್ ಮಾಡ್ಬೇಕು ಯೂಸಿಂಗ್ ದ ವೆಕ್ಟರ್ ಸಮ್. ವೆಕ್ಟರ್ ಕ್ಯಾಲ್ಕುಲಸ್ ಒಳಗೆ ಹೆಂಗೆ ನಾವು ಎಡಿಷನ್ ಮಾಡ್ತೀವಲ್ಲ ಅದೇ ಥರ ಇದನ್ನು ನಾವು ಎಡಿಷನ್ ಮಾಡ್ಬೇಕು ಯೂಸಿಂಗ್ ದ ವೆಕ್ಟರ್ ಕ್ಯಾಲ್ಕುಲಸ್. we get F is equal to F1, F2, F3 and so on. ಇದೇನಿದೆ, thus we can find the force on Q due to the single source of charge. ಇದೆಲ್ಲನೂ ಆ್ಯಡ್ ಮಾಡಿದ್ರೆ ನಮ್ಗೆ ಸಿಕ್ಕಿದ್ದೇನು ರೀ, ಫೋರ್ಸಸ್ ಆನ್ ಕ್ಯೂ ಡ್ಯೂ ಟು ದ ಸಿಂಗಲ್ ಚಾರ್ಜ್ ಆಫ್ ಕ್ಯೂ. ಅಂದರೆ ಪ್ರತಿಯೊಂದು ಸಿಂಗಲ್ ಚಾರ್ಜಸ್ಸಿಂದ ಕ್ಯೂ ಮೇಲೆ ಯಾವ ರೀತಿ ಒಂದು ಫೋರ್ಸ್ ಅಪ್ಲೈ ಆಗ್ತದೆ ಅನ್ನೋದು ನಮಗೊಂದು ಆನ್ಸರ್ ಸಿಕ್ತು. ಹಾಗಾದರೆ ಯೂಸಿಂಗ್ ದಿಸ್ ಟೆಕ್ನಿಕ್ ಅಥವಾ ಯೂಸಿಂಗ್ ದಿಸ್ ಪ್ರೊಸೆಸ್ can we write the formula
ಯಾವುದಕ್ಕೆ ಫಾರ್ಮುಲಾ ಬರೀಬೇಕು ರೀ? ಚಾರ್ಜಸ್ ಫೋರ್ಸ್ ಆನ್ ದ ಕ್ಯೂ, ಫೋರ್ಸ್ ಆನ್ ದ ಕ್ಯೂ. ಈ ಒಂದು ಪ್ರಶ್ನೆಗೆ ನಾವು ಈ ಒಂದು ಪ್ರೊಸೆಸ್ ಅಥವಾ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಫಾರ್ಮುಲನ್ನು ಬರಿಬೋದಾ ಅನ್ನುವಂಥದ್ದು ಪ್ರಶ್ನೆಗೆ ನಾವು ಉತ್ತರ ಏನಾಗಿರ್ತದೆ ರೀ? ಎಸ್, ವಿ ಕ್ಯಾನ್ ರೈಟ್. But we know that not only that does the force on Q depends on the separation distance. ಅಂದರೆ ಈಗ ನಾವೊಂದು ಇಲ್ಲಿ ಸೋರ್ಸ್ ಚಾರ್ಜ್ ಐತಿ, ಇಲ್ಲೊಂದು ಟೆಸ್ಟ್ ಚಾರ್ಜ್ ಐತಿ, ಹೌದಾ? ಇದು Q1, ಇದು ಕ್ಯಾಪಿಟಲ್ Q, ದಿಸ್ ಇಸ್ ಸೋರ್ಸ್ ಚಾರ್ಜ್. ಈಗ ಒಂದು ಫೋರ್ಸ್ ಅಪ್ಲೈ ಆಗ್ತಾ ಇದೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್, ಹೌದಾ? ಬಟ್ electrostatics says that the forces on Q not only depends on the distance between these two charges but also depends on velocity and acceleration of the charge. ಅಂದರೆ ಈ ಒಂದು ಎರಡರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಮೇಲೆ ಅಷ್ಟೇ ಡಿಪೆಂಡ್ ಇರ್ತದೆ ಅಂತಂದರೆ ಇಲ್ಲ, ಇದು ನಮಗೆ ಫಾರ್ಮುಲಾ ಬರಿಬೇಕಾದ್ರೆ ಇಟ್ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಆ್ಯಸ್ ವೆಲ್ ಆಸ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ velocity and acceleration of the source charges. But moreover, it is not the matter about position, velocity and acceleration of Q, but the matter is when we consider the electromagnetic news, it travels at the speed of light. ಹೌದಾ? ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ನ್ಯೂಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ತಗೊಂಡಾಗ ಅದರ ಸ್ಪೀಡ್ ಎಷ್ಟಿರ್ತದೆ? ಈಕ್ವಲೆಂಟ್ ಟು ದ ಲೈಟ್ ಸ್ಪೀಡ್. ಅದೇ ಕಾರಣಕ್ಕೆ ನಾವು ಯಾವುದೇ ಒಂದು ಮೊಬೈಲ್ ಸಿಗ್ನಲ್ ಆಗಿರ್ಬೋದು ಅಥವಾ ಟೆಲಿವಿಷನ್ ಸಿಗ್ನಲನ್ನು ಫಸ್ಟ್ ನಾವೇನು ಮಾಡ್ತೀವಿ ರೀ? ಕನ್ವರ್ಟೆಡ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್. ಆ್ಯಂಡ್ ಅವಾಗ ಏನು ಮಾಡ್ತದೆ? ಅದು ಲೈಟ್ ಸ್ಪೀಡ್ ಒಳಗೆ ಟ್ರಾವೆಲ್ ಆಗ್ತದೆ, ನಮಗೆ ವಿತಿನ್ ಟೈಮ್ ಒಳಗಡೆ ನಮ್ಗೆ ಅದು ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತದೆ. ಸೊ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನ್ಯೂಸ್ ಇಟ್ ಟ್ರಾವೆಲ್ಸ್ ಎಟ್ ದ ಸ್ಪೀಡ್ ಆಫ್ ಲೈಟ್. ಸೊ ವಾಟ್ ಕನ್ಸರ್ನ್ಸ್ ಕ್ಯೂ ಇಂದ ಏನು ಎಫೆಕ್ಟ್ ಆಗ್ತದೆ? ಈಸ್ ದ ಪೊಸಿಷನ್ ಆ್ಯಂಡ್ ವೆಲಾಸಿಟಿ ಎಕ್ಸಲರೇಷನ್ ಕ್ಯೂ ಆ್ಯಡ್ ಟು ಸಮ್ ಅರ್ಲಿಯರ್ ಟೈಮ್. ಅಂದರೆ ಈ ಒಂದು ವೆಲಾಸಿಟಿ ಆಫ್ ಲೈಟ್ ಸ್ಪೀಡ್ ಒಳಗೆ ಮೂವ್ ಆಗ್ತದೆ ಅಂದರೆ ಬಿಫೋರ್ ಸ್ಟಾರ್ಟಿಂಗ್ ಪಾಯಿಂಟ್ ಒಳಗಡೆ ಕ್ಯೂದು ಪೊಸಿಷನ್, ವೆಲಾಸಿಟಿ ಮತ್ತು ಎಕ್ಸಲರೇಷನ್ ಏನಾಗಿರ್ತದೆ ಅನ್ನೋದು ಸ್ಟಾರ್ಟಿಂಗ್ ಪೊಸಿಷನಲ್ಲಿ. ಅಂದರೆ ನಾವು ಕಂಡೀಷನ್ ಏನು ತೊಗೊಂಡಿದ್ದೀವಿ ಇಲ್ಲಿ? ಟೆಸ್ಟ್ ಚಾರ್ಜಸ್ ಆ್ಯಂಡ್ ಸೋರ್ಸ್ ಚಾರ್ಜ್ ಎರಡೂ ಸಹ ಮೋಷನ್ ಒಳಗಿದ್ದಾಗ ನಾವೊಂದು ಕಂಡೀಷನ್ ಬಾರೋ ಮಾಡಕತ್ತೀವಿ. ಬಟ್ ಇಲ್ಲಿ ಬಂದಿರತಕ್ಕಂಥ ಪ್ರಾಬ್ಲಮ್ ಏನು ಅಂತಂದರೆ, if in case electromagnetic news charges are moving with the light speed, then what is the concern about test charges? ಟೆಸ್ಟ್ ಚಾರ್ಜ್ ಬಗ್ಗೆ ಒಂದು ಅದರ ಪರಿಸ್ಥಿತಿ ಏನಾಗಿರ್ತದೆ, ಅದರ ಪೊಸಿಷನ್ ಮತ್ತು ವೆಲಾಸಿಟಿ ಎಕ್ಸಲರೇಷನ್ ಏನಾಗಿರ್ತದೆ ಇನ್ ಅರ್ಲಿಯರ್ ಟೈಮ್ ಬಿಫೋರ್ ಮೆಸೇಜ್ ಲೆಫ್ಟ್. ಅಂದರೆ ನಾವು ಒಂದು ಮೆಸೇಜನ್ನು ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಮುಂಚೆಗೆ ಅದರದ್ದು ಕ್ಯಾರೆಕ್ಟರ್ ಏನೇನಾಗಿರ್ತದೆ ಅನ್ನೋದನ್ನ ಸ್ಟಡಿ ಮಾಡಬೇಕು. ಟು ಅಂಡರ್ಸ್ಟ್ಯಾಂಡ್ ದೀಸ್ ಫ್ಯಾಕ್ಟ್ಸ್ ಅಂದರೆ ಪೊಸಿಷನ್, ವೆಲಾಸಿಟಿ, ಎಕ್ಸಲರೇಷನ್ ಆಫ್ ದ ಸೋರ್ಸ್ ಟೆಸ್ಟ್ ಚಾರ್ಜ್ ಬಿಫೋರ್ ಮೆಸೇಜ್ ಲೆಫ್ಟ್. ಅಂದರೆ ಮೆಸೇಜ್ ಒಂದು ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಮುಂಚೆಗೆ ಅದ್ರದ್ದು ಏನಾಗಿರ್ತದೆ ಅನ್ನೋದರ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕ್ಕೇ ನಮಗೆ ಸಹಾಯ ಮಾಡೋದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರೀಸ್. ಆ ಸಂದರ್ಭದಲ್ಲೇ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿಗಳು ಡೆವಲಪ್ ಆಗ್ತವೆ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ ಅಥವಾ ಸಿಚುವೇಶನ್ ಆಫ್ ದ ಟೆಸ್ಟ್ ಚಾರ್ಜ್, ಹೌದಾ? ಕಂಪೇರಿಂಗ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಲ್ಲಿ ನಾವೊಂದು ಕೆಲವೊಂದು ಇಮ್ಯಾಜಿನೇಷನ್, ಕೆಲವೊಂದು ಕನ್ಸಿಡ್ರೇಷನ್ ಮಾಡಬೇಕಾಗ್ತದೆ. ದಟ್ ಕನ್ಸಿಡ್ರೇಷನ್ ಈಸ್, ನಾವು ಫಸ್ಟಿಗೆ ಏನು ಮಾಡಿದ್ರಿ ಇಲ್ಲಿ? ಸೋರ್ಸ್ ಚಾರ್ಜ್ ಆ್ಯಂಡ್ ಟೆಸ್ಟ್ ಚಾರ್ಜ್ ಬೋತ್ ಆರ್ ಮೂವಿಂಗ್. ಬಟ್ ಇಲ್ಲೇನು ಮಾಡ್ತೀವಿ? ನೆಕ್ಸ್ಟು ಸೋರ್ಸ್ ಚಾರ್ಜಸ್ ಆರ್ ಎಟ್ ಸ್ಟೇಷ್ನರಿ. ಒಂದು ಕನ್ಕ್ಲೂಷನ್ ಕನ್ಸಿಡರ್ ಮಾಡ್ಬೇಕಾಗ್ತದೆ ನಾವು. ಕನ್ಕ್ಲೂಷನ್ ಏನು ಬರ್ಬೇಕಿಲ್ಲಿ ಅಥವಾ ಒಂದು ಕನ್ಸಿಡ್ರೇಷನ್ ಏನು ಮಾಡೋದು ಅಂದರೆ, ಸೋರ್ಸ್ ಚಾರ್ಜಸ್ ಆರ್ ಎಟ್ ಸ್ಟೇಷ್ನರಿ ಬಟ್ ಟೆಸ್ಟ್ ಚಾರ್ಜಸ್ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ. ಈ ಒಂದು ಕಂಡೀಷನನ್ನು ಇಟ್ಕೊಂಡು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರೀಸನ್ನು ಅಥವಾ ಏನು ಚೇಂಜಸ್ ಆಗ್ತದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ. ಓಕೆ, ಮುಂದಿನ ತರಗತಿಯಲ್ಲಿ ಕೂಲಂಬ್ಸ್ ಲಾ ಈ ಥರದ್ದು ಯಾವ್ಯಾವ ಒಂದು ಚಾರ್ಜಸ್ ಮಧ್ಯೆ ವೇರಿಯೇಷನ್ ಆಗ್ತದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ದಿಸ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. Thank you.